ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳನ್ನು ಮೊದಲು ನೋಡೋದಕ್ಕೆ SPK ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕ ಇರೋ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋದಾದ ನೋಟಿಫಿಕೇಷನ್ಗೆ ಸಿಗುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. SPK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಈ ಒಂದು ಜಾಬ್ ನ್ಯೂಸ್ನಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದರಲ್ಲಿರ್ತಕ್ಕಂಥ ಪ್ರೊಬೇಷನರಿ ಆಫೀಸರ್ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ. ದೇಶಾದ್ಯಂತ 2000 ಹುದ್ದೆಗಳು ಖಾಲಿ ಇದ್ದು ಈ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ. ಹಾಗಿದ್ರೆ ಬನ್ನಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಸೊ 1ನೇ ತಾರೀಕು ಇದು ಅನೌನ್ಸ್ ಆಗಿದೆ. 2ನೇ ತಾರೀಕಿಂದ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. 22ನೇ ತಾರೀಕುವರೆಗೆ ನಿಮಗೆ ಕಾಲಾವಕಾಶ ಇರುತ್ತೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ. ಪ್ರಮುಖ ದಿನಾಂಕಗಳನ್ನು ನಾವು ಮುಂದೆ ನೋಡೋಣ. ಅದಕ್ಕೂ ಮುಂಚೆ ಯಾರು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ನೋಡೋದಾದರೆ, ಗ್ರ್ಯಾಜುಯೇಷನ್ ಮಾಡಿರ್ತಕ್ಕಂಥವ್ರು, ಯಾವುದೇ ಪದವಿಯನ್ನು ಪಡೆದಂಥವ್ರು, ಎನಿ ಡಿಗ್ರಿ, ಸ್ಪೆಸಿಫಿಕ್ ಆಗಿ ಏನೂ ಇಲ್ಲ, BSc BE ಆ ಥರ ಯಾವುದೂ ಇಲ್ಲ, ಯಾವುದೇ ಒಂದು ಪದವಿಯನ್ನು ಪಡೆದಂಥವ್ರು, ಅಂಗೀಕೃತವಾಗಿ ರೆಕಗ್ನೈಸ್ ಆಗಿರ್ತಕ್ಕಂಥ ವಿಶ್ವವಿದ್ಯಾಲಯದಿಂದ ಯಾವುದೇ ಪದವಿಯನ್ನು ಪಡೆದವರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಏಜ್ ಲಿಮಿಟ್ ಏನು ಅಂತ ನೋಡೋದಾದರೆ, ಕನಿಷ್ಠ 21 ವರ್ಷಗಳಾಗಿರಬೇಕು, ಗರಿಷ್ಠ 30 ವರ್ಷಗಳಾಗಿರಬೇಕು. ಇನ್ನೊಂದಿಷ್ಟು ಏಜ್ ರಿಲ್ಯಾಕ್ಸೇಷನ್ ಅಂಡರಲ್ಲಿ ಬರ್ತಕ್ಕಂಥವ್ರು ಅಧಿಕೃತವಾದ ವೆಬ್ಸೈಟಲ್ಲಿ ಹೋಗಿ ಅಫಿಷಿಯಲ್ ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು. ಅಥವಾ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಾನು ಅಧಿಕೃತವಾದ ವೆಬ್ಸೈಟ್ನ ಲಿಂಕ್ನೂ ಕೊಡ್ತೀನಿ, ನಮ್ಮ ಟೆಲಿಗ್ರಾಮ್ ಲಿಂಕನ್ನು ಕೊಡ್ತೀನಿ. ನಮ್ಮ ಟೆಲಿಗ್ರಾಮಲ್ಲಿ ಇದರ ಅಫಿಷಿಯಲ್ PDF ಅನ್ನು ಅಪ್ಲೋಡ್ ಮಾಡ್ತೀನಿ, ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು. ವೇಕೆನ್ಸಿ ಟೇಬಲನ್ನು ನೋಡೋದಾದರೆ, ಪ್ರೊಬೇಷನರಿ ಆಫೀಸರ್ಗಳ ಕ್ಯಾಟಗರಿ ವೈಸ್ ಡಿವಿಷನ್ ಹೆಂಗಿದೆ ಅಂದರೆ, ಜನರಲ್ GM ಅವ್ರಿಗೆ 810 ಹುದ್ದೆಗಳಿದೆ, OBC ಅವ್ರಿಗೆ 540, SC ಅವ್ರಿಗೆ 300, ST ಅವ್ರಿಗೆ 150, EWS ಅವ್ರಿಗೆ 200 ಹುದ್ದೆಗಳು, ಒಟ್ಟು 2000 ಹುದ್ದೆಗಳು ಖಾಲಿ ಇದೆ. ಅರ್ಜಿ ಶುಲ್ಕ GM ಜನರಲ್ ಮೆರಿಟ್ ಅವರು EWS ಮತ್ತು OBC ಅವ್ರಿಗೆ 750 ರೂಪಾಯಿ, ಇನ್ಕ್ಲೂಡಿಂಗ್ ಇಂಟಿಮೇಷನ್ ಚಾರ್ಜಸ್ಸನ್ನು ಸೇರಿ 750 ರೂಪಾಯಿ ಕಟ್ಟಬೇಕಾಗತ್ತೆ. ಇನ್ನು SC ST PWD ಅವ್ರಿಗೆ ಎಕ್ಸೆಂಪ್ಷನ್ ಇರುತ್ತೆ, ಆದರೆ ಇಂಟಿಮೇಷನ್ ಚಾರ್ಜ್ ಅಂತ 125 ರೂಪಾಯಿನ ನೀವು ಕಟ್ಟಬೇಕಾಗತ್ತೆ. ಪೇಮೆಂಟ್ ಮೋಡ್ ಆನ್ಲೈನ್ ಆಫ್ಲೈನ್ ಯಾವುದೂ ಇರೋದಿಲ್ಲ, ಆನ್ಲೈನ್ ಮೂಲಕ ಮಾಡಬೇಕು. ಡೆಬಿಟ್, ಕ್ರೆಡಿಟ್ ಅಥವಾ ಇಂಟರ್ನೆಟ್ ಬ್ಯಾಂಕ್ ಮೂಲಕ ನೀವು ಪಾವತಿ ಮಾಡಬೇಕಾಗತ್ತೆ. ಪ್ರಮುಖವಾದ ದಿನಾಂಕಗಳನ್ನು ನೀವು ನೋಡ್ಬೋದು. 2ನೇ ತಾರೀಕಿಂದ ನೀವು 2 ಏಪ್ರಿಲ್ 2019ರಿಂದ ಅರ್ಜಿಯನ್ನು ಸಲ್ಲಿಸ್ಬೋದು. 22 ಏಪ್ರಿಲ್ ಕೊನೆ ದಿನ ಅರ್ಜಿ ಸಲ್ಲಿಸೋದಕ್ಕೆ. ಮತ್ತು ಅಪ್ಲಿಕೇಶನ್ ಎಡಿಟ್ ಮಾಡೋದಕ್ಕೂ ಕೂಡ 22ನೇ ತಾರೀಕು ಕೊನೆ ದಿನ ಆಗಿರುತ್ತೆ. ಕಾಲ್ ಲೆಟರ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಮೇ 3ನೇ ವಾರ ನಿಮಗೆ ಕಾಲ್ ಲೆಟರ್ನ ಡೌನ್ಲೋಡ್ ಮಾಡೋದಕ್ಕೆ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಉಳಿದಂಥ ಇಂಪಾರ್ಟೆಂಟ್ ಡೇಟ್ಸನ್ನು ನೀವು ನೋಡ್ಕೋಬೋದು. ಪ್ರಿಲಿಮಿನರಿ ಎಕ್ಸಾಮ್ಸ್ ಜೂನ್ 8, 9, 15, 16ರಂದು ನಡೀತದೆ. ಇದರ ನೇಮಕಾತಿ ಹಂತಗಳನ್ನು ನಾನು ಮುಂದೆ ಹೇಳ್ತೀನಿ. ಪ್ರಿಲಿಮಿನರಿ ಎಕ್ಸಾಮ್ಸ್ನ ರಿಸಲ್ಟು, ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇದನ್ನು ಇಂಪಾರ್ಟೆಂಟ್ಸನ್ನು ನೀವು ನೋಡ್ಕೋಬೋದು. ಕರ್ನಾಟಕದಲ್ಲಿ ಸೆಂಟರ್ಸ್ ಎಲ್ಲಿದೆ ಅಂತ ನೋಡೋದಾದರೆ, ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೆ ಕರ್ನಾಟಕದಲ್ಲಿ ಬೆಳಗಾಂ, ಬಳ್ಳಾರಿ, ಬೆಂಗಳೂರು, ಬೀದರ್, ದಾವಣಗೆರೆ, ಧಾರವಾಡ, ಗುಲ್ಬರ್ಗ, ಹುಬ್ಳಿ, ಮಂಡ್ಯ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ, ಇಷ್ಟು ಕಡೆ ಪ್ರಿಲಿಮಿನರಿ ಎಕ್ಸಾಮ್ಗೆ ಸೆಂಟರ್ಸ್ ಇದೆ. ಮೇನ್ ಎಕ್ಸಾಮ್ಗೆ ಬೆಂಗಳೂರು ಒಂದೇ ಸೆಂಟರ್ ಅದು. ಪ್ರಿಲಿಮಿನರಿ ಎಕ್ಸಾಮ್ನಲ್ಲಿ ಸೆಲೆಕ್ಟ್ ಆದವರು ಸೆಲೆಕ್ಷನ್ ಪ್ರೊಸೀಜರಲ್ಲಿ ಪ್ರಿಲಿಮಿನರಿ ಎಕ್ಸಾಮ್ನ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅಂತ ನೀವು ಇಲ್ಲಿ ನೋಡ್ಬೋದು. ಪ್ರಿಲಿಮಿನರಿ ಎಕ್ಸಾಮ್ 100 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. 1 ಗಂಟೆಗಳ ಕಾಲಾವಕಾಶ. ಪ್ರತಿ ಸೆಕ್ಷನ್ಗೆ 20 ನಿಮಿಷ, ಅಂದರೆ ಇದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರೋದ್ರಿಂದ. ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ 20 ನಿಮಿಷ, 30 ಪ್ರಶ್ನೆಗಳು. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ 35 ಪ್ರಶ್ನೆಗಳು, 20 ನಿಮಿಷ. ರೀಸನಿಂಗ್ಗೆ 35 ಪ್ರಶ್ನೆಗಳು, 20 ನಿಮಿಷ. ಒಟ್ಟು 1 ಗಂಟೆ ಕಾಲಾವಕಾಶ, 100 ಅಂಕಗಳು ಮ್ಯಾಕ್ಸಿಮಮ್. ಅದೇ ರೀತಿ ಮೇನ್ಸ್ ಎಕ್ಸಾಮಿನೇಷನ್ನ ನಾವು ನೋಡೋದಾದರೆ, ಮೇನ್ಸ್ ಎಕ್ಸಾಮಿನೇಷನಲ್ಲಿ ರೀಸನಿಂಗ್ ಮತ್ತು ಕಂಪ್ಯೂಟರ್ ಆಪ್ಟಿಟ್ಯೂಡ್ 45 ಪ್ರಶ್ನೆಗಳು, ಮ್ಯಾಕ್ಸಿಮಮ್ ಮಾರ್ಕ್ಸ್ 60 ನಿಮಿಷಗಳ ಕಾಲಾವಕಾಶ ಸಿಗುತ್ತೆ. ಡಾಟಾ ಅನಾಲಿಸಿಸ್ ಮತ್ತು ಇಂಟರ್ಪ್ರಿಟೇಷನ್ 60 ಅಂಕಗಳು, 45 ನಿಮಿಷ. ಜನರಲ್ಲು, ಎಕಾನಮಿ, ಬ್ಯಾಂಕಿಂಗ್ ಅವೇರ್ನೆಸ್ಗೆ ಸಂಬಂಧಪಟ್ಟಾಗೆ 40 ಅಂಕಗಳು, 35 ನಿಮಿಷ. ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಾಗೆ 40 ಅಂಕಗಳು, 40 ನಿಮಿಷ. 200 ಅಂಕಗಳ ಮೇನ್ಸ್ ಎಕ್ಸಾಮಿನೇಷನ್, 3 ಗಂಟೆಗಳ ಕಾಲಾವಕಾಶವನ್ನು ನಿಮಗೆ ಕೊಡ್ತಾರೆ. ಇದೆಲ್ಲ ಆದಮೇಲೆ ಡಿಸ್ಕ್ರಿಪ್ಟಿವ್ ಅಲ್ಲಿ ನಿಮಗೆ ಇದರಲ್ಲಿ 2ನೇ ಹಂತದಲ್ಲಿ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಕೂಡ ಇರುತ್ತೆ. 30 ನಿಮಿಷ ಕಾಲಾವಕಾಶ ಕೊಡ್ತಾರೆ. ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟ ಹಾಗೆ ನೀವು ಒಂದು ಲೆಟರ್ ರೈಟಿಂಗ್ ಮತ್ತು SI ಕೂಡ ಬರೀಬೇಕಾಗುತ್ತೆ. ಮೇನ್ಸ್ ಎಕ್ಸಾಮಿನೇಷನಲ್ಲಿ 2 ಹಂತ ಇರುತ್ತೆ. ಒಂದು 200 ಅಂಕಗಳಿಗೆ ಪರೀಕ್ಷೆ, ಮತ್ತೊಂದು ಡಿಸ್ಕ್ರಿಪ್ಟಿವ್ ಟೆಸ್ಟ್. ಇಷ್ಟರಲ್ಲಿ ಸೆಲೆಕ್ಟ್ ಆದವ್ರನ್ನ 3ನೇ ಹಂತಕ್ಕೆ ತಗೋತಾರೆ. 3ನೇ ಹಂತ ಗ್ರೂಪ್ ಡಿಸ್ಕಷನ್ ಮತ್ತು ಇಂಟರ್ವ್ಯೂ ಅಂತ. ಅದರಲ್ಲಿ ಸೆಲೆಕ್ಟ್ ಆದವ್ರನ್ನ ಫೈನಲ್ ಲಿಸ್ಟ್ಗೆ ತಗೋತಾರೆ. ಸೊ ಯಾರು ಆಸಕ್ತಿ ಇದ್ದರೆ ಹೋಗಿ ಅರ್ಜಿಯನ್ನು ಸಲ್ಲಿಸ್ಬೋದು. ಅಧಿಕೃತವಾದಂಥ ಲಿಂಕ್ಗಳು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಸಿಗುತ್ತೆ. ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ನೀವು ಜಾಯ್ನ್ ಆಗಿ ಇದಕ್ಕೆ ಸಂಬಂಧಪಟ್ಟ ಎಲ್ಲ PDF ನಾನು ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ.